ನಮಸ್ಕಾರ ಸ್ನೇಹಿತರೆ, ಬೆಂಗಳೂರು ಫುಡ್ಸ್ಗೆ ಸ್ವಾಗತ. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಆಶಿಸ್ತೀನಿ. ಈಗ ಒಂದೊಳ್ಳೆ ರುಚಿಕರವಾದ ಅಲಸಂದೆ ಕಾಳು, ಬದನೆಕಾಯಿ, ಆಲೂಗಡ್ಡೆ ಸಾಂಬಾರು ಹೇಗೆ ಮಾಡೋದು ನೋಡೋಣ ಬನ್ನಿ. ಇದಕ್ಕೆ ಬೇಕಾದ ಸಾಮಗ್ರಿಗಳು: ಅಲಸಂದೆ ಕಾಳು 1 ಕಪ್ಪು, 3 ಬದನೆಕಾಯಿ, 3 ಆಲೂಗಡ್ಡೆ, 3 ಟೊಮೆಟೊ, ಸ್ವಲ್ಪ ಹುಣಸೆಹಣ್ಣು, ಒಗ್ಗರಣೆಗೆ ಸಾಸಿವೆ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು. ಮಸಾಲೆಗೆ 1 ಸ್ಪೂನ್ ಸಾಂಬಾರು ಪೌಡ್ರು, 1 ಸ್ಪೂನು ಅಚ್ಕಾರದ ಪುಡಿ, ಒಂದು ಅರ್ಧ ಸ್ಪೂನು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲಿಗೆ ಅಲಸಂದೆ ಕಾಳು ಬೇಯಿಸೋಕ್ಕೆ ಒಂದು ಕುಕ್ಕರಲ್ಲಿ ಹಾಕಿ, ಅದರ ಜೊತೆಗೆ ಟೊಮೆಟೊ ಹಾಕಿ, ನೀರು ಅದು ಎಷ್ಟು ಬೇಕೋ ಅಷ್ಟು ಹಾಕಿ ಕುಕ್ಕರ್ಲಿ ಇಟ್ಟು ಮುಚ್ಚಿ ಬೇಯಿಸ್ಕೊಳ್ಳೋಣ. ಒಂದು ಪಾತ್ರೆ ಇಟ್ಕೊಂಡು ಸಪ್ರೇಟಾಗಿ ಆಲೂಗಡ್ಡೆ, ಬದನೆಕಾಯಿ ಇದಕ್ಕೆ ನೀರು ಹಾಕಿ ಬೇಯಿಸ್ಕೊಳ್ಳೋಣ. ತರಕಾರಿಗಳು ಅರ್ಧ ಬೆಂದಿದೆ. ಈ ಟೈಮಲ್ಲಿ ನಾವು ಇಟ್ಕೊಂಡಿರೋ ಸಾಂಬಾರು ಪುಡಿ, ಅಚ್ಕಾರದ ಪುಡಿ, ಅರಿಶಿನ, ಉಪ್ಪು ಎಲ್ಲ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ಥರ ಮಾಡೋದ್ರಿಂದ ತರಕಾರಿಗಳಿಗೆ ಉಪ್ಪು ಖಾರ ಚೆನ್ನಾಗಿ ಹಿಡಿತದೆ. ಈ ತರಕಾರಿಗಳು ಉಪ್ಪು ಖಾರ ಚೆನ್ನಾಗಿ ಹಿಡಿದು ಚೆನ್ನಾಗಿ ಬೆಂದಿದೆ. ಮಿಕ್ಸಿಗೆ ಬೆಂದಿರೋ ಟೊಮೆಟೊ, ಅಲಸಂದೆ ಕಾಳು, ತರಕಾರಿ ಬೇಯಿಸ್ಕೊಂಡಿರೋ ಪಾತ್ರೆಯಲ್ಲೇ ಒಗ್ಗರಣೆಗೆ ರೆಡಿ ಮಾಡೋಣ. ಎಣ್ಣೆ ಹಾಕೋಣ. ಎಣ್ಣೆ ಕಾದಿದೆ, ಸ್ವಲ್ಪ ಸಾಸಿವೆ ಹಾಕೋಣ. ಸಾಸಿವೆ ಚಿಡಿದ ಮೇಲೆ ಬೇಯಿಸ್ಕೊಂಡಿರೋ ತರಕಾರಿ, ಅಲಸಂದೆ ಕಾಳು ಈ ಒಗ್ಗರಣೆಗೆ ರುಬ್ಕೊಂಡಿರೋ ಅಲಸಂದೆ ಕಾಳು, ಟೊಮೆಟೊ ಇದಕ್ಕೆ ಹಾಕೊಂಡು ಈಗ ತೀರ್ಸ್ಕೊಂಡಿರೋ ಹುಣಸೆಹಣ್ಣು ರಸ ಸ್ವಲ್ಪ ಹಾಕಿ. ಸಾಮಾನ್ಯವಾಗಿ ತರಕಾರಿ ಬೇಳೆ ಸಾಂಬಾರು ಮಾಡೋ ಬದಲು ಈ ಥರ ಅಲಸಂದೆ ಕಾಳು, ಆಲೂಗಡ್ಡೆ, ಬದನೆಕಾಯಿ ಹಾಕಿ ಸಾಂಬಾರು ಮಾಡಿದ್ರೆ ತುಂಬ ಬೊಂಬಾಟಾಗಿರುತ್ತೆ. ಚೆನ್ನಾಗಿ ಕುದ್ದು ಅಲಸಂದೆ ಕಾಳು ಸಾಂಬಾರು ರೆಡಿಯಾಗಿದೆ. ಈ ಟೈಮಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿದ್ರೆ ಸಾಂಬಾರು ರೆಡಿಯಾದ ಸಾಂಬಾರನ್ನು ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡೋಣ. ಈ ಸಾಂಬಾರು ಅನ್ನ, ರಾಗಿ ಮುದ್ದೆಗೆ ಒಳ್ಳೆ ಕಾಂಬಿನೇಷನ್. ಈ ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.